ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ, ಇವತ್ತು ಒಂದು ಪುಟ್ಟದಾದ ಅದು ನೀತಿ ಹೇಳುವಂಥ ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇತರರಿಗೆ ನೋವುಂಟು ಮಾಡದಿರುವುದೇ ಅಥವಾ ಮಾಡದವನೇ ಸಂಭಾವಿತ ಅಂತ. ಹಾಗೆ ಈ ಲೋಕೋಕ್ತಿ ಏನು ಹೇಳುತ್ತೆ ಗೊತ್ತಾ? ಹೋಲೋ ಅಂತ ಒಂದು ಕತೆ ಇವತ್ತು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ಒಂದು ಊರಿನಲ್ಲಿ ಎರಡು ಗಿಳಿಮರಿಗಳಿದ್ವು. ಆ ಎರಡು ಗಿಳಿಮರಿಗಳು ಮರದ ಮೇಲೆ ಕೂತ್ಕೊಂಡು ತಂಪಾಡಿಗೆ ತಾವು ಆಹಾರನ ತಿನ್ಕೊಂಡು ಹಂಗೆ ಅವುಗಳ ಭಾಷೆಯಲ್ಲಿ ಮಾತಾಡ್ಕೊಂಡು ಕೂತಿದ್ವು ಒಂದು ಕೊಂಬೆಯ ಮೇಲೆ. ಅಲ್ಲಿಗೆ ಬಂದ ಬೇಟೆಗಾರ ಆ ಎರಡು ಗಿಳಿಗಳಿಗೆ ಬಾಣವನ್ನು ಬೀಸ್ತ. ಆದರೆ ಅದು ಹೇಗೋ ಎರಡು ತಪ್ಪಿಸ್ಕೊಂಡು ಹೋಗಿ ಒಂದು ಹತ್ರದಲ್ಲಿ ಅಲ್ಲೇ ಇದ್ದಂಥ ಒಬ್ಬ ದರೋಡೆಕೋರರ ಅಥವಾ ಗುಂಪಿಗೆ ಹತ್ರ ಹೋಗಿ ಸೇರ್ಕೊಂತು. ಮತ್ತಿನ್ನೊಂದು ಗಿಳಿಮರಿ ಅಲ್ಲೇ ಪಕ್ಕದಲ್ಲಿದ್ದ ಗುರುಕುಲದಲ್ಲಿ ಹೋಗಿ ತನ್ನ ಆಶ್ರಯವನ್ನು ತಗೋತು. ಹೀಗೆ ಬೆಳಗ್ಗೆ ಎಲ್ಲ ನೋಡ್ತಿದ್ದಂಥ ಪ್ರತಿ ವಿಷಯನೂ ಅಬ್ಸರ್ವ್ ಮಾಡ್ತಿದ್ದಂಥ ಎರಡೂ ಗಿಳಿಗಳು ಆಯಾ ವಾತಾವರಣಕ್ಕೆ ತಕ್ಕಂತೆ ಬೆಳೀತಾ ಹೋದ್ವು. ಗುರುಕುಲದಲ್ಲಿ ಬೆಳೆದಂತಹ ಆ ಗಿಳಿ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನು ಹೇಳೋದು ಅಥವಾ ತಾನು ಬಂದವರಿಗೆ ಒಳ್ಳೆ ರೀತಿ ಸತ್ಕರಿಸೋದು ಇದನ್ನೆಲ್ಲ ಕಲಿತಾ ಹೋಯ್ತು. ಹಾಗೆ ಆ ದರೋಡೆಕೋ ಗುಂಪಿಗೆ ಹೋಗಿ ಸೇರ್ಕೊಂಡಂತಹ ಆ ಗಿಳಿ ಯಾರನ್ನಾದ್ರೂ ಕೊಲ್ಲು, ಕಳ್ತನ ಮಾಡು, ಮೋಸ ಮಾಡು ಇದೇ ಥರದ ಭಾವನೆಗಳನ್ನು ಅಥವಾ ಇದೇ ಥರದ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾ ಇತ್ತು. ಹೀಗೆ ಎರಡು ಗಿಳಿಗಳು ಬೆಳೀತಾ ಹೋದ್ವು. ಆ ಕಾಡಿಗೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ರಾಜ ಇದ್ನಲ್ಲ, ಅವನು ಒಮ್ಮೆ ಹಾಗೆ ಕಾಡು ಪ್ರಾಣಿಗಳ ಬೇಟೆಗಂತ ಬಂದಾಗ ಅದೇ ಪ್ರಾಂತ್ಯದಲ್ಲಿ ಬಂದು ಒಂದು ಸ್ವಲ್ಪ ಬಿಸಿಲು ತುಂಬ ಜಾಸ್ತಿ ಇತ್ತು. ಹಾಗಾಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡ. ಅದು ದರೋಡೆಕೋರರ ಗುಂಪಿತ್ತಲ್ಲ, ಆ ಆಶ್ರಯದಲ್ಲಿ ಇದ್ದಂಥ ಗಿಳಿ ಹತ್ರ ಅವನು ಕೂತಿದ್ದ ಆ ಮರದ ಕೆಳಗಡೆ. ಆವಾಗ ಆ ಗಿಳಿ ಏನು ಮಾಡ್ತು, ಅವನನ್ನು ಹಿಡಿ, ಅವನನ್ನು ಕೊಲ್ಲು ಅಂತ ಹೇಳ್ತಾ ಇತ್ತು. ರಾಜನಿಗೆ ಒಮ್ಮೆಲೆ ದಿಗ್ಭ್ರಾಂತಿ ಆಯಿತು. ಅಯ್ಯೋ ರಾಮ, ಏನಪ್ಪ ಒಂದು ಮುದ್ದಾದ ಗಿಳಿ ಈ ಥರ ಎಲ್ಲ ಮಾತಾಡ್ತಾ ಇದೆ ಅಂತ ಆಶ್ಚರ್ಯವಾಗಿ ಅವನಿಗೆ ಕೋಪ ಬಂದು ಅವ್ರಿಗೆ ಅದಕ್ಕೆ ಶಿಕ್ಷೆ ಕೊಡಬೇಕಾಗಿ ರಾಜಾಜ್ಞೆಯನ್ನು ಹೊರಡಿಸ್ತಾ. ಸರಿ ಅಂತ ಸ್ವಲ್ಪ ಮುಂದೆ ಬಂದ ಗುರುಕುಲ ಸಿಕ್ತು. ಗುರುಕುಲದಲ್ಲಿ ಮತ್ತೊಂದು ಗಿಳಿ, ಅದಕ್ಕೆ ನೋಡುವಕ್ಕೆ ಒಂದೇ ಥರ ಇತ್ತು. ಮೊದಲು ನೋಡಿದ್ನಲ್ಲ ರಾಜ ಗಿಳಿ, ಅದೇ ಥರ ಇತ್ತು. ಆದರೆ ಇದ್ರ ಮಾತಾಡುವ ರೀತಿ, ಧಾಟಿ ಎಲ್ಲ ಸಂಪೂರ್ಣವಾಗಿ ಬದಲಾಗಿತ್ತು. ಹೇಗಿತ್ತಂದ್ರಪ್ಪ, ಬನ್ನಿ ಕುಳಿತುಕೊಳ್ಳಿ, ನಿಮ್ಗೇನಾದರೂ ದಣಿವಾಗಿದೆಯಾ? ದಣಿವು ಅಂದರೆ ಬಾಯಾರಿಕೆ ಅಂತ ಆಗಿದೆಯಾ ಅಂತ ಕೇಳ್ತು. ಮತ್ತೆ ಕುಶಲೋಪಚಾರಿಯನ್ನ ವಿಚಾರಿಸ್ತಾ ಇತ್ತು. ಹೀಗೆ ಅದನ್ನು ನೋಡಿ ಅವನಿಗೆ ರಾಜನಿಗೆ ದಿಗ್ಭ್ರಾಂತಿ ಆಯಿತು. ಏನಪ್ಪ ಇದು, ನೋಡ್ಲಿಕ್ಕೆ ಒಂದೇ ಥರ ಇದೆ, ಆದರೆ ಎರಡರ ಗುಣಗಳು ಎಷ್ಟು ವಿಭಿನ್ನವಾಗಿದ್ದಾವೆ ಅಂತ ಒಮ್ಮೆಲೆ ಆಶ್ಚರ್ಯ ಆಯಿತು. ಹಾಗೆ ಗುರುಕುಲದಲ್ಲಿ ಆ ಗುರುವನ್ನು ಭೇಟಿ ಮಾಡಿದಾಗ ಕೇಳಿದ್ರು, ಏನು ಗುರುಗಳೇ, ಈಗಿನ ಒಂದು ಗಿಳಿನ ಭೇಟಿ ಮಾಡಿದೆ. ಆ ಗಿಳಿ ಆದರೂ ತಾನು ಮಾತನಾಡುವ ಧಾಟಿಯೇ ಬೇರೆ ಥರ ಇತ್ತು. ಹಾಗೆ ನಿಮ್ಮ ಬಳಿ ಇದ್ದಂಥ ಗಿಳಿಯನ್ನು ನೋಡಿದೆ. ಆ ಗಿಳಿ ಎಷ್ಟು ಪ್ರೀತಿಯಿಂದ ಬಂದವ್ರನ್ನ ಸತ್ಕರಿಸ್ತಾ ಹೇಗೆಲ್ಲ ತನ್ನ ಒಂದು ಒಳ್ಳೆಯ ಇದನ್ನು ತೋರಿಸ್ತಾ ಇತ್ತು ಅಂತ ಹೇಳ್ಕೊಂಡ. ಆಗ ಗುರುಗಳು ಹೇಳಿದ್ರು, ರಾಜನ್, ನೀವು ಒಂದೇ ಪ್ರದೇಶದಲ್ಲಿ ಒಂದೇ ವಾತಾವರಣದಲ್ಲಿ ಬೆಳೆದ್ರು, ಬೇರೆ ಬೇರೆ ವಾತಾವರಣದಲ್ಲಿ ಬೆಳೆದ ಗಿಳಿ ಮರಿಗಳು ಇವು. ಆದರೆ ಒಂದೇ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ಇವರ ಗುಣಗಳು ಬೇರೆ ಬೇರೆ ಆಗಿದೆ. ಯಾಕಂದ್ರೆ ಆ ಬೆಳೆದ ವಾತಾವರಣ ಬೇರೆ ಬೇರೆ. ಒಂದು ಒಳ್ಳೆ ಜಾಗದಲ್ಲಿ ಸನ್ಮಾರ್ಗದಲ್ಲಿ ಇರುವಂಥ ಜಾಗದಲ್ಲಿ ಬೆಳೆದ್ರೆ, ಮತ್ತೊಂದು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಂಥ ಪ್ರದೇಶದಲ್ಲಿ ಬೆಳೆದಿತ್ತು. ಹಾಗಾಗಿ ಆಯಾ ವಾತಾವರಣಕ್ಕೆ ತಕ್ಕಂತೆ ಅದರ ಒಂದು ಗುಣಗಳು ಸೇರಿಸ್ಕೊತಾ ಹೋಯ್ತು ಅಂತ ಗುರುಗಳು ಅವ್ರಿಗೆ ರಾಜನ್ಗೆ ಹೇಳಿದ್ರು. ರಾಜನಿಗೂ ಇದರಿಂದ ಒಂದು ನೀತಿ ಪಾಠ ತಿಳ್ಕೊಂಡ. ಏನಂದರೆ, ನಾವು ಬೆಳೆಯೋ ಪರಿಸರನೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಮಕ್ಕಳೇ, ಅರ್ಥ ಆಯ್ತಲ್ಲ? ನಾವು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತಂದರೆ ನಮ್ಮ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಅದು ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಮಾರ್ಗವನ್ನು ಹಾಕ್ಕೊಡುತ್ತೆ ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೊಬೋದು ಅಲ್ವಾ? ಸರಿ,
ಬನ್ನಿ, ಮತ್ತೊಂದು ಈ ಥರ ಸ್ವಾರಸ್ಯಕರವಾದ ಕಥೆಗಳೊಂದಿಗೆ ನಿಮ್ಮನ್ನು ನೆಕ್ಸ್ಟ್ ಭೇಟಿ ಆಗ್ತೀನಿ. ಓಕೆನಾ? ಓಕೆ, ಇವತ್ತಿನ ಈ ನನ್ನ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.